ಈಗಾಗಲೇ ನಮ್ಮ ಎಲ್ಲ ಸಮಾಜದ ಅಧ್ಯಕ್ಷರುಗಳ ಕಡೆಯಿಂದ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಸೇಡಂಕರ್ ಅವರು ದಸರಾದ ಶುಭಾಶಯಗಳನ್ನು ಕೋರಿದರು. ತಾವೆಲ್ಲರೂ ಕೂಡ ನೋಡಿದ್ವಿ, ಜಾಗ ಅತ್ಯಂತ ಚಿಕ್ಕದಾಗ್ತಾ ಇದೆ. 10,000ರಿಂದ 15,000 ತನಕ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದರು. ಅದ್ಭುತವಾದಂಥ ರಾಮಲೀಲಾ ರಾವಣ ದಹನ ಕಾರ್ಯಕ್ರಮ ಆಯಿತು. ಈ ವರ್ಷ ಎಲ್ಲ ಸಮಾಜದ ಅಧ್ಯಕ್ಷರುಗಳು, ರಾಜಕೀಯ ಮುಖಂಡರು ಹಾಗೂ ಜಿಲ್ಲೆಯ ಅಧಿಕಾರಿಗಳು ಎಲ್ಲರೂ ಭಾಗಿಯಾಗಿದ್ದಕ್ಕೆ ಇವತ್ತು ಇದು ಉತ್ಸವ ಬೀದರ್ ಉತ್ಸವ ಅಂತೇಳಿ ಕಾಣಿ ಬಂದಿದೆ. ಹೇಗೆ ಮೈಸೂರು ದಸರಾ ಉತ್ಸವ ಅಂತೇಳಿ ಆಗಿದೆ, ಅದೇ ರೀತಿ ಬೀದರ್ ದಸರಾ ಉತ್ಸವ ಅಂತೇಳಿ ಅದು ಆಗಿದೆ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ. ಬೆಂಗಳೂರಿನ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ರಾಮಲೀಲಾ ಹಾಗೂ ರಾವಣ ದಹನ ಆಗ್ತದೆ. ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಕಾರ್ಯಕ್ರಮ ಬೀದರ್ದ ರಾಮಲೀಲಾ ಮತ್ತು ರಾವಣ ದಹನ ಕಾರ್ಯಕ್ರಮ ಇದೆ. ಅದಕ್ಕೆ ತಾವೆಲ್ಲರೂ ಮೀಡಿಯಾದವರು ತುಂಬ ಪ್ರಚಾರ ಕೊಡ್ತೀರಿ. ಮಕ್ಕಳು ಕೂಡ ತುಂಬ ಒಳ್ಳೆ ರೀತಿಯಿಂದ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ. ವಿಶೇಷವಾಗಿ ಸನ್ಮಾನಗಳು ಕೂಡ ನಾವು ನೆನಪಿಡಬೇಕು. ಸನ್ಮಾನಗಳು ಕೂಡ ಇವತ್ತು ಡಾಕ್ಟರ್ ಅಹಮದ್ ಅವರನ್ನು ನಾವು ಸನ್ಮಾನವನ್ನು ಮಾಡಿದ್ದೇವೆ. ಕೋವಿಡ್ ಕುಂಭಮೇಳ ಸಮಯದಲ್ಲಿ 3 ಆಕ್ಸಿಡೆಂಟ್ ಆದಾಗ ಅನೇಕ ಜನ ಏನು ಇಂಜೂರ್ಡ್ ಆಗಿದ್ದರು. ಅವರಿಗೆ ಬೀದರ್ ತಂದಾಗ ರಾತ್ರಿ 1 ಗಂಟೆ 2 ಗಂಟೆಗೆ ನಮ್ಮ ಜೊತೆಯಲ್ಲಿ ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂಥ ಅವರಿಗೆ ಒಳ್ಳೆ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅದಕ್ಕೆ ಅವರು ಸನ್ಮಾನವನ್ನು ಮಾಡಿದ್ದೇವೆ. ಡಾಕ್ಟರ್ ಸಂಜಯ್ ದೇಶ್ಮುಖ್ ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಸುಮಾರು 50ಕ್ಕಿಂತ ಜಾಸ್ತಿ ಇವತ್ತು ನಾನು ಕಳಿಸಿದಂಥ 2 ವರ್ಷದಲ್ಲಿ ಸರ್ಜರಿಗಳನ್ನು ಫ್ರೀಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆ ಅಡಿ ಫ್ರೀ ಸರ್ಜರಿ ಮಾಡಿಸ್ಕೊಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ಉಳಿಸುವಂಥ ಕೆಲಸವನ್ನು ಬಡವರದ್ದು ಮಾಡಿದ್ದಾರೆ. ಅವ್ರ ಸನ್ಮಾನ ಮತ್ತು ನಮ್ಮ ಕೀರ್ತಿಯನ್ನು ಹೆಚ್ಚಿಸಿದಂಥ ಮಕ್ಕಳ ಸನ್ಮಾನ, ಈ ರೀತಿ ಎಲ್ಲವೂ ಕೂಡ ಮಾಡಿದ್ದೇವೆ. ಮೊನ್ನೆ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಾನು ಮತ್ತೊಮ್ಮೆ ಜನರಿಗೆ ಕ್ಷಮೆಯನ್ನು ಕೇಳ್ತೇನೆ. ಇವತ್ತು ಗ್ರೌಂಡ್ ಚಿಕ್ಕದಾಗಿದೆ, ಮಳೆ ಆಗಿದ ಕಾರಣ ಮಳೆ ಕೂಡ ನಿಂತು ಹೋಯಿತು. ಮಳೆ ಕೂಡ ಗ್ರೌಂಡ್ನಲ್ಲಿ ನಿಂತಿತ್ತು. ಅದಕ್ಕೋಸ್ಕರ ಸಾಕಷ್ಟು ತೊಂದರೆಗಳು ನಿಮಗೆ ಆಗಿದೆ. ಅದಕ್ಕೋಸ್ಕರ ಮುಂದಿನ ಸಮಯದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ತೇನೆ. ನೆಹರು ಕ್ರೀಡಾಂಗಣ ನಮಗೆ ಕೊಡ್ತಾರಂತೇಳಿ ವಿಶ್ವಾಸ ಇದೆ. ನೆಹರು ಕ್ರೀಡಾಂಗಣದಲ್ಲಿ ಈ ಬೀದರ್ದ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಜನರಿಗೂ ಮಕ್ಕಳಿಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ. ಯಾಕಂದ್ರೆ ನಾವು ನೋಡ್ತೀವಿ, ನನಗೂ ಕೂಡ ತುಂಬ ನೋವಾಗ್ತದೆ. ಸಣ್ಣ ಮಕ್ಕಳು ಕೂಡ ನಿಂತ್ಕೊಳ್ತಾರೆ, ನೋಡ್ಲಿಕ್ಕೆ ಬರ್ತಾರೆ ಮಕ್ಕಳು, ಅವ್ರ ತಾಯಂದರು ಹಿರಿಯರೆಲ್ಲ ನಿಂತ್ಕೊಳ್ತಾರೆ. ಅವರಿಗೆಲ್ಲ ತೊಂದರೆ ಆಗ್ತಾಯಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ಸ್ಟೇಡಿಯಮನ್ನು ನಾವು ತಗೊಂಡು ಕಾರ್ಯಕ್ರಮ ನಡೆಸ್ತೀವಿ ಅನ್ನೋಂಥ ಮಾತನ್ನು ನಾನು ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ರೈತರಿಗೂ ಕೂಡ ಭಗವತಿ ತುಂಬ ಕಷ್ಟದಲ್ಲಿದ್ದಾರೆ. ರೈತರದ್ದು ಎಲ್ಲ ಬ್ಯಾಡಿಗೆ ಹೋಗ್ಬಿಟ್ಟಿದೆ. ಅತಿವೃಷ್ಟಿ ಭಾರೀ ಮಳೆಯಿಂದಾಗಿ ಸಾಕಷ್ಟು ರೈತರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ರೈತರಿಗೆ ಎಲ್ಲರಿಗೂ ಕೂಡ ಆ ತಾಯಿ ಭಗವತಿ ಎಲ್ಲರಿಗೂ ಅವರ ದುಃಖವನ್ನು, ಅವರ ಕಷ್ಟವನ್ನು ತಾಳುವಂಥ ಶಕ್ತಿ ಕೊಡಲಿ. ರಾಜ್ಯದ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ರೈತರಿಗಾದಂಥ ತೊಂದರೆಯನ್ನು ನಿವಾರಿಸುವಂಥ ಪ್ರಯತ್ನ ಅವರು ಮಾಡಲಿ ಅಂತೇಳಿ ಅವರಲ್ಲಿ ಹೇಳ್ತಾ ಎಲ್ಲರಿಗೂ ತಾಯಿ ಭಗವತಿ ಅವರ ಕಷ್ಟವನ್ನು निवारिसली ಅಂತೇಳಿ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. नमस्कार सभी इधर समस्त कर्नाटक नागरिकों को शुभ दसरा बोलते हैं। आज एक विशेष कार्यक्रम रामलीला और रावण दहन का जो अद्भुत कार्यक्रम यहाँ पे हमारे ईश्वर सिंह ठाकुर अन्ना के नेतृत्व में हुआ है। ये एक ऐतिहासिक पल है। 19 साल से सततವಾಗಿ ये कार्यक्रम करते आ रहे हैं। देखे हैं अब कितने लोग आए थे, कम से कम 5,000 लोग यहाँ पे जमा हो रहे हैं हर साल। तो ये एक अद्भुत कार्यक्रम है। इसके माध्यम से सभी हमारे युवकों को एक संदेश ये है कि आप लोग ज़्यादा से ज़्यादा हमारी संस्कृति, रामायण में, महाभारत में संस्कृति पढ़ो। संस्कृति के बारे में जो अच्छाई है उसको एवरीडे जीवन में उसको लेके आओ। और मेरा यही रिक्वेस्ट है युवकों से, ये जो अपना एक मोबाइल और ये जो उनको एक एडिक्शन हो रहा है उसको छोड़ के ऐसे लाइव कार्यक्रम को देखें। ये सब अच्छाई के लिए होता है। तो आज एक अद्भुत कार्यक्रम हुआ है। और आज का एक विशेषता ये है कि सभी हिंदू समाज के अध्यक्षों को यहाँ पे स्टेज पे सम्मानित किया गया है। उनको एक फेलिसिटेशन किया गया है। ये पहली बार हुआ है। ये एक समिति के ओर से ना होते हुए एक बीदर उत्सव की तरह मना जाए। अगली बार से इसको एक सभी लोग मिलके मनाया जाए। ये समिति कोई सीमित नहीं रहना। इसको एक बीदर जैसा मैसूर दसरा होता है, मंगलूर दसरा होता है, बीदर दसरा के रूप में इसको एक बढ़ावा दिया जाए अगली बार बोल के मैं एक विनंती करता हूँ। और मैं सभी संस्थापक अध्यक्ष अपने ईश्वर सिंह ठाकुर और उनके दंड को मैं एक हार्दिक शुभकामनाएं देते हुए मेरे को थैंक यू। रामलीला कार्यक्रम संस्थापक श्री ईश्वर सिंह ठाकुर सर
ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನೋಡಿ, ನಮ್ಮ ಹಿಂದೂ ಧರ್ಮದ ಪುರಾತನ ರಾಮಾಯಣವನ್ನು ಯಾರೂ ನೋಡ್ತಾ ಇಲ್ಲ. ಈಗ ಅವರು ನಮ್ಮ ಸಂಸ್ಕೃತಿಯ ಏನೇನದ ಅನ್ಯಾಯ ವಿರೋಧ ಏನು ಮಾಡ್ತಾರೋ ಅವ್ರು ನಾಶ ಆಯ್ತದ, ಸತ್ಯ ಸತ್ಯ ಆಯ್ತದ ಅಂತ ಸತತವಾಗಿ 19 ವರ್ಷ ಆಗಿದೆ. ಅದಕ್ಕೆ ನಮ್ಮೆಲ್ಲ OBC ಸಮಾಜ ಅಧ್ಯಕ್ಷರಿಗೆ ಕರೆಸ್ಕೊಂಡು ಸ್ವಾಗತ ಮಾಡ್ಯಾರ. ಅದಕ್ಕಾಗಿ ಅವರಿಗೆ ಅನಂತ ಧನ್ಯವಾದಗಳು ಹೇಳ್ತೀನಿ. ನಾನು ತಾನಾಜಿ ಸಾಗರ್, ಜಿಲ್ಲಾ ಉಪಾರ ಸಮಾಜ ಅಧ್ಯಕ್ಷರು ಹಾಗೂ OBC ಆರ್ಮಿ ಜಿಲ್ಲಾಧ್ಯಕ್ಷರು. ಧನ್ಯವಾದ. आई राधा मंच पर विराजमान हमारे दक्षिण क्षेत्र के विधायक माननीय शैलेंद्र बेलदाड़ी जी, एडिशनल SP माननीय चंद्रकांत पुजारी जी, माननीय उद्योगपति गुरुनाथ कड़ूर जी, हमारे जिला अध्यक्ष भाई सोमनाथ पाटिल जी, बाबू वाली जी और सभी श्रद्धेय समय के अभाव के कारण मंच पर विराजमान सभी हमारे हिंदू समाज के सभी समाजों के अध्यक्षगण और इस विराट जनसभा में सम्मिलित सभी श्रद्धेय बंधुओं, मातृशक्ति, सबसे पहले मैं आप सभी से क्षमा चाहता हूं क्योंकि बारिश के कारण थोड़ा सा पीछे का ग्राउंड गीला हुआ है। मैं आपसे विनती करता हूं कि कार्यक्रम अभी आधा घंटा चलेगा। अपने साथ में बच्चे हैं, बुजुर्ग हैं, हम जहां जहां भी हैं आराम से खड़े रहें और कार्यक्रम का आनंद लें। सभी से मैं हाथ जोड़ के विनती करता हूं। इस बार हम करीब 19 वर्षों से बीदर नगर में श्री रामलीला उत्सव एवं रावण दहन का कार्यक्रम अद्भुत रीति से कर रहे हैं। आज इतना बड़ा जनसागर आ रहा है कि हमें यह जगह बहुत कम पड़ रही है, इसीलिए यह असुविधा हो रही है। सभी से हम हाथ जोड़ के विनती करते हैं, क्षमा मांगते हैं। इस वर्ष का त्योहार हमने 2 शक्तियों को अर्पित किया है। एक तो राष्ट्रीय स्वयंसेवक संघ जिसने अपने पूरे 100 साल पूरे किए हैं। 100 साल में व्यक्ति निर्माण के साथ राष्ट्र निर्माण और देश में लाखों की तादाद में देशभक्तों को तैयार करने का काम राष्ट्रीय स्वयंसेवक संघ ने किया है, जिसकी स्थापना मान्यवर पहले सरसंघ चालक परम आदरणीय डॉक्टर केशव बलराम हेडगेवार जी ने किया था। आज भिन्न भिन्न संस्थाओं को लेकर के बहुत बड़ा संगठन बन गया है। उनके संघ के सभी वर्षगांठ पर मैं सभी देशवासियों की ओर से मैं अभिनंदन करना चाहता हूं संघ का, जिससे हमारे जैसे कई स्वयंसेवक तैयार हुए हैं जो समाज के भिन्न भिन्न क्षेत्र में काम कर रहे हैं। और दूसरा, हमने देश के गौरवान्वित आदरणीय प्रधानमंत्री जी नरेंद्र मोदी जी ने जो अपने बहनों का सिंदूर मिटाया था, ऐसे आतंकवादियों के देश में घर में घुस करके आतंकवादियों को मुंहतोड़ जवाब देने का काम किया था और अपने बहनों के सिंदूर का बदला हमारे देश के सेना के जवानों ने लिया था। इसी कारण से हमने सिंदूर के नाम पर भी अपने स्टेज को अर्पित किया है। यह हमारा कर्तव्य बनता है, जो देश के लिए काम करते हैं उनके लिए उनको हम स्मरण करें। आज हमारे बीच में केंद्र के महासचिव आदरणीय प्रहलाद जोशी जी आने वाले थे, किसी कारण से वो नहीं आए। उन्होंने अपने शुभकामनाओं का संदेश उन्होंने भेजा है। बीदर की महाजनता को जैसे दिल्ली में बड़े पैमाने के ऊपर रामलीला और रावण दहन का कार्यक्रम होता है, ऐसे ही कर्नाटक के अंदर दक्षिण भारत का सबसे बड़ा रामलीला और रावण दहन का कार्यक्रम होता है। इसका शुभ संदेश भी उन्होंने दिया है। मैं अतिथियों से भी हाथ जोड़ के विनती करता हूं कि दोनों अपने एक एक लाइन में दशहरे का संदेश दें
आप सभी को बहुत बहुत शुभकामनाएं विजयदशमी की। सियावर रामचंद्र भगवान की। एक बार बोलिए राम का नाम, क्योंकि पिछले बरस इतनी जोर से वर्षा आई थी, हम सभी ने मिलकर के भगवान राम नाम का जप किया था। भगवान राम नाम के जप के कारण बारिश भी चली गई थी वापस। राम लक्ष्मण जानकी, जय बोलो हनुमान की, राम लक्ष्मण जानकी, जय बोलो हनुमान की। नमः पार्वती पते शिव हर हर महादेव। ಇರಬೇಕು, ದೇಶದ ಐಕ್ಯತೆ ಇರಬೇಕು, ಅಖಂಡತೆ ಇರಬೇಕು, ದೇಶ ಬಲಿಷ್ಠ ಆಗ್ಬೇಕಂತ ಅವಾಗಿನ ಅವರ ಒಂದು ಏಮ್ ಏನಿತ್ತು, ನಮ್ಮ ದೇಶದ ಬಗ್ಗೆ ಪ್ರೀತಿ, ದೇಶದ ಬಗ್ಗೆ ಐಕ್ಯತೆ ಇರಬೇಕಂತ ಸಂಘ ಸ್ಥಾಪನೆ ಮಾಡಿದರು. ವಿಜಯದಶಮಿ ಜೊತೆ ಅದೊಂದು ವಿಶೇಷವಾಗಿ ಅರ್ಥಪೂರ್ಣವಾಗಿ ನಾವೆಲ್ಲರೂ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಕೋಟ್ಯಾನರ ಯುವಕರು ಯುವತಿಯರು ಶ್ರದ್ಧೆಯ ತಾಯಂದಿರು ಈ ಸಂಘದಲ್ಲಿ ಪಾಲ್ಗೊಂಡು ಇಡೀ ದೇಶಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ ದೇಶದ ಪರವಾಗಿ. ನಾವೆಂದೂ ಊಹೆಗೂ ಕೂಡ ಮಾಡಲಿಲ್ಲ. 500 ವರ್ಷದ ನಮ್ಮ ಕನಸು, ಸನಾತನ ಧರ್ಮದ ಕನಸು, ಪ್ರಭು ಶ್ರೀರಾಮನ ಮಂದಿರವು ಅಯೋಧ್ಯೆಯಲ್ಲಿ ನಿರ್ಮಾಣವಾಯಿತು. ಅದೇ ತರ 144 ವರ್ಷದಿಂದ ಏನು ಪ್ರಯಾಗರಾಜದಲ್ಲಿ ನಾವು ಇದು ಆಚರಣೆ ಮಾಡಿದೆವು, ಪುಣ್ಯಸ್ಥಾನ ಕುಂಭಮೇಳ, ಅದು ಕೂಡ ನಾವೆಲ್ಲರೂ ನೋಡಿದೆವು, ಸಾಕ್ಷಿಯಾದೆವು. ಅದೇ ತರ ದೇಶದಲ್ಲಿ 65 ವರ್ಷ ಆದ್ಮೇಲೆ ಒಂದು ಸ್ವತಂತ್ರ ಭಾರತದ ಒಬ್ಬ ದಿಟ್ಟ ನಾಯಕ, ದೇಶ ರಕ್ಷಕ ನರೇಂದ್ರ ಮೋದಿಯನ್ನು ಕೂಡ ನಾವೆಲ್ಲ ನೋಡಿದೆವು, ಸಾಕ್ಷಿಯಾದ ನಾವೆಲ್ಲರೂ ಕೂಡ. ಇದು 100 ವರ್ಷ ಕೂಡ ವಿಶೇಷವಾಗಿ ಸಾಕ್ಷಿಯಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಆಪರೇಷನ್ ಸಿಂಧೂರ್ ಕೂಡ ತಾವು ನೋಡಿದ್ರಿ. ನಮ್ಮ ದೇಶ ಪಕ್ಕ ದೇಶದಂತ ಪಾಕಿಸ್ತಾನ ಕುತಂತ್ರ ಮಾಡಿತ್ತು, ಅದನ್ನ ಸದ್ಬೆಳೆದು ಆಪರೇಷನ್ ಸಿಂಧೂರ್ ಮುಖಾಂತರ 140 ಕೋಟಿ ಜನರ, ಅದರಲ್ಲಿ ತಾಯಂದಿರ ಸಿಂಧೂರನ್ನು ಕಾಪಾಡುವಂತ ಶಕ್ತಿ ನರೇಂದ್ರ ಮೋದಿಜಿಯವರು ನಮ್ಮ ಸೇನೆ ಬಲದಿಂದ ಮಾಡಿಸ್ಕೊಟ್ಟರು. ಈ ವರ್ಷ ಬಹಳ ವಿಶೇಷವಾಗಿ ಎಲ್ಲ ಕಣ್ಣು ಆಚರಣೆ ಮಾಡ್ತಾ ಇದ್ದೇವೆ. ಪ್ರಭು ರಾಮಚಂದ್ರರು ಕೂಡ ಇವತ್ತಿನ ರಾವಣ ದಾನ ಮಾಡಿ ರಾವಣನನ್ನು ಕೊಂದು ಸತ್ಯದ ವಿಜಯವನ್ನು ಇವತ್ತಿನ ಆಚರಣೆ ಮಾಡಿದರು. ಹಿಂಗೆ ಬಹಳಷ್ಟು ವಿಜಯದಶಮಿ ದಿವಸ ಬಹಳಷ್ಟು ಒಳ್ಳೆ ಕೆಲಸ ಆಗಿದೆ. ಹಂಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಕೂಡ ಇವತ್ತಿನಿಂದನೇ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು. ಈ ತರ ನಮ್ಮ ಸನಾತನ ಧರ್ಮದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಇತ್ತೀಚೆಗೆ ತಾವು ನೋಡ್ತಾ ಇದ್ದೀರಿ, ನಮ್ಮ ಅಕ್ಕಪಕ್ಕ ದೇಶದಲ್ಲಿ ಮೊದಲ ಶ್ರೀಲಂಕಾದಲ್ಲಿ ಒಂದು ಅಶಾಂತಿ ವಾತಾವರಣ ತಯಾರು ಮಾಡಿದ್ರು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ, ಆಮೇಲೆ ಬಾಂಗ್ಲಾದೇಶದಲ್ಲಿ ಮಾಡಿದ್ರು, ಆಮೇಲೆ ಈಗ ಮೊನ್ನೆ ನೇಪಾಳದಲ್ಲಿ ಮಾಡಿದ್ರು. ಯಾವ ಇಡೀ ರಾಷ್ಟ್ರದಲ್ಲಿ 2 ಹಿಂದೂ ರಾಷ್ಟ್ರ ಇದೆ, ಅದು ಭಾರತ ಮತ್ತು ನೇಪಾಳದಲ್ಲಿ ಕೂಡ ಅಶಾಂತಿ ಮಾಡುವ ಒಂದು ಕೆಲಸ ನಮ್ಮ ದೇಶದ ವಿರೋಧಿಗಳು ಮಾಡಿದ್ರು. ಮುಂದೆ ನಮ್ಮ ದೇಶದ ಕಣ್ಣ ಮೇಲೆ ಕೂಡ ಕಣ್ಣು ಹಾಕಿದ್ದಾರೆ. ಅದು ಎಂದೂ ಅವರು ಸಕ್ಸಸ್ ಆಗಲ್ಲ. ಯಾಕಂದ್ರೆ ಇಲ್ಲಿ ದಿಟ್ಟ ದೇಶ ಕಾಯುವ ಒಬ್ಬ ಶಕ್ತಿಶಾಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ದಾರೆ. 140 ಕೋಟಿ ನಾವೆಲ್ಲರೂ ಒಂದಾಗಿದ್ದೀವಿ. ಸನಾತನ ಧರ್ಮ ಕಾಪಾಡ್ಲಿಕ್ಕೆ ನಾವೆಲ್ಲರೂ ಒಂದಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತಿನ ಸತ್ಯದ ಜಯ, ಸತ್ಯದ ವಿಜಯ ಆದಂತ, ಅದರ ಮೇಲೆ ಧರ್ಮ ಗೆದ್ದಂತ ದಿನ, ಅನ್ಯಾಯ ಮೇಲೆ ನ್ಯಾಯ ಗೆದ್ದಂತ ದಿನ ಇದು ದಸರಾ ಉತ್ಸವ. ನಾವೆಲ್ಲರೂ ಒಳ್ಳೆಯ ತರ ಆಚರಣೆ ಮಾಡೋಣ, ಒಳ್ಳೇದು ಮಾಡೋಣ, ಎಲ್ಲರೂ ಒಗ್ಗಟ್ಟಾಗಿ ಒಂದಾಗ ದೇಶ ಮನೋಭಾವನೆ ಬೆಳೆಸ್ಕೊಳ್ಳೋಣ. ಸಂಘದ ಏನು ಕಾರ್ಯಚಟುವಟಿಕೆ ಅದರೆಲ್ಲ ನಾವೆಲ್ಲ ಪಾಲ್ಗೊಂಡು ಭವ್ಯ ಭಾರತ, ಭವ್ಯ ರಾಷ್ಟ್ರ ಕಟ್ ಮಾಡ್ಲಿಕ್ಕೆ ನಾವೆಲ್ಲ ಕೈ ಜೋಡಿಸೋಣ. ಇನ್ನೊಂದೆರಡು ಮಾತನ್ನ ಮುಗಿಸಕ್ಕೆ ಬಹಳ ಜನ ಮಾತಾಡಬೇಕು. ಬಹಳ ಜನ ಇಲ್ಲಿ ಬೀದರ್ನ ಪ್ರತಿಷ್ಠಿತ ಜನರು, ತಾಯಂದಿರು, ಯುವಕರು ಇದ್ದಾರೆ. ದಯವಿಟ್ಟು ಟ್ರಿಬಲ್ ಡ್ರೈವಿಂಗ್ ಮಾಡಬೇಡ್ರಿ. ವೆಹಿಕಲ್ ನಡೆಸೋತಿಗೆ ಮೊಬೈಲ್ ಎತ್ತಿ ಗಾಡಿ ನಡೆಸಬೇಡ್ರಿ. ಪಕ್ಕಕ್ಕೆ ನಿಲ್ಲಿಸಿ ಮೊಬೈಲ್ ಎತ್ತಿ ಮಾತಾಡಿ ಮತ್ತೆ ವೆಹಿಕಲ್ ನಡೆಸಬೇಕು. ನಿಮ್ ಜೀವನ ಕೂಡ ಅಷ್ಟೇ ಪ್ರತಿಷ್ಠಿತ ಇದೆ ನಮ್ಮ ದೇಶಕ್ಕೋಸ್ಕರ. ಇಂಥವು ಬೇರೆ ಬೇರೆ ರೂಲ್ಸ್ ಕೂಡ ತಾವು ಫಾಲೋ ಮಾಡ್ಬೇಕಂತ ಹೇಳಿ ನನ್ನನ್ನು ಕರೆಸಿ ಮಾಡ್ಕೊಟ್ಟಂತ ರಾಮಲೀಲಾ ಉತ್ಸವದ ಸದಸ್ಯರು, ಅಧ್ಯಕ್ಷರಿಗೆ ಧನ್ಯವಾದ ಅರ್ಪಿಸಿ ನನ್ನ 2 ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್. ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಮಾನ್ಯಗಳೇ ಮತ್ತು ಎಲ್ಲ ಹಿರಿಯರೇ, ಎಲ್ಲ ಸಾರ್ವಜನಿಕರೇ, ಪತ್ರಿಕಾ ಮಾಧ್ಯಮದವರೇ, ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಾವೆಲ್ಲರೂ ಇವತ್ತು ಇಲ್ಲಿ
ರಾವಣ್ ದಹನ್ಗೆ ಸೇರಿಸಿದ್ದೀವಿ. ನಾವು ದಯವಿಟ್ಟು ಒಂದು ಮನಸ್ಸಿನಲ್ಲಿ ನಾವು ಒಂದು ಮಾತು ಇಟ್ಕೋಬೇಕು, ನಾವು ರಾವಣ್ ದಹನ್ಗೆ ಎಲಿಜಿಬಲ್ ಇದ್ದೀವಿ ಇಲ್ವೋ. ಆವಾಗ ನಾವು ಏನು ಮಾತಾಡ್ತೀವಿ, ಅವರ ಚರಿತ್ರೆ ಹೆಂಗಿತ್ತು, ರಾಮ್ ಭಗವಾನ್ ಆಗಲಿ ಅಥವಾ ಬೇರೆ ಭಗವಾನ್ ಆಗಲಿ, ಅವರ ಚರಿತ್ರೆ ಹೆಂಗಿತ್ತು, ಅವರು ಹೆಂಗೆ ಇಂಟಿಗ್ರಿಟಿ ಫಾಲೋ ಮಾಡ್ತಿದ್ರು ಎಲ್ಲ ಕೆಲಸಗಳಲ್ಲಿ ಅವರ ಜೀವನದಲ್ಲಿ. ನಮ್ಮ ಜೀವನದಲ್ಲಿ ಅವೆಲ್ಲ ವ್ಯಾಲ್ಯೂಸ್ ಮತ್ತು ಇಂಟಿಗ್ರಿಟಿ ಇದೆ ಇಲ್ವೋ ಅದು ನಾವು ನಮ್ಮ ಮನಸ್ಸಿನಲ್ಲಿ ಇರಬೇಕಾಗುತ್ತೆ. ನಾನು ಮಾತಾಡಬೇಕಿದ್ರೆ ಇನ್ನೋಸೆನ್ಸ್ ಮತ್ತು ಇನ್ನೋಸೆನ್ಸ್ ಆಮೇಲೆ ಹೇಳ್ತೀವಿ, ನಮ್ಮ ಮನಸ್ಸಿನಲ್ಲಿ ದ್ವೇಷ ಭಾವನೆ ಇರಲಿ ಅಥವಾ ಬೇರೆ ಯಾವುದೇ ಭಾವನೆ ಇರಲಿ, ಆ ಥರದ್ದು ಇದ್ದರೆ ನಮ್ಮ ಪ್ರಕಾರ ನಾವು ರಾವಣ್ ದಹನ್ ಮಾಡೋಕ್ಕೆ ಎಲಿಜಿಬಲ್ ಇಲ್ಲ. ನಮ್ಮ ಇಲ್ಲಿ ಇರ್ತಕ್ಕಂಥ ಸಣ್ಣ ಮಕ್ಕಳು, ಸಣ್ಣ ಪುಟ್ಟ, ಅವ್ರ ಮನಸ್ಸಿನಲ್ಲಿ ಹೆಂಗೆ ಇನ್ನೋಸೆನ್ಸ್ ಇರ್ತದೆ, ಅವರು ಮಾತ್ರ ರಾವಣ್ ದಹನ್ಗೆ ಇವತ್ತು ಎಲಿಜಿಬಲ್ ಆಗ್ತಾರೆ ಅಂತ ನಾನು ಹೇಳ್ತೀನಿ. ಮತ್ತು ನಾವು ಅದೇ ಸೇಮ್ ಇನ್ನೋಸೆನ್ಸ್ ನಮ್ಮಲ್ಲಿ ಇಡಬೇಕಾಗುತ್ತೆ, ಸೇಮ್ ಇಂಟಿಗ್ರಿಟಿ ನಾವು ನಮ್ಮ ಜೀವನದಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಎಲ್ರಿಗೂ ನಾವು ವಿನಂತಿಸುತ್ತೇವೆ. ಇನ್ನೊಂದು ಸರಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. SP ಸಾಹೇಬರು ಶುಭಾಶಯಗಳನ್ನ ಕೋರ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನ ಇರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ಸಾರ್ವಜನಿಕರು, ಬೀದರ್ ಸಾರ್ವಜನಿಕರು ಎಲ್ಲರಿಗೂ ರಾವಣ ದಹನ ಆಗ್ತಾ ಇದೆ. ನಮ್ಮ ಬೀದರಲ್ಲಿ ಕೂಡ ಎಲ್ಲ ಅರಿಷ್ಟಗಳು, ಎಲ್ಲ ಅಪರಾಧಗಳಾಗಲಿ, ಎಲ್ಲ ನಮಗೇನು ಬಡತನ ಇರಲಿ, ಇಲ್ಲಿಟ್ರೆಸಿ ಇರಲಿ, ಏನೇ ಇರಲಿ, ಎಲ್ಲ ಕೂಡ ನಾವು ಬೀದರಿಂದ ದಹನ ಮಾಡಿ ಬೀದರಿಂದ ತೊಲಗಿಸಬೇಕು. ಬೀದರ ಸುಖಶಾಂತವಾಗಿ, ದೇವರ ಹೆಸರಲ್ಲಿ ಸುಖಶಾಂತವಾಗಿರ್ಬೇಕಂತ ದೇವಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮತ್ತೊಂದು ಸರಿ ಎಲ್ಲರಿಗೂ ಹ್ಯಾಪಿ ದಸರಾ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.